ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆಗೆ ಇವತ್ತು ನಾವು ಶೇರ್ ಮಾಡ್ತಾ ಇರೋದು ನಮ್ಮ ಕೋಳಿ ಫಾರಮ್ನ 45 ದಿನದ ಒಂದು ಬ್ಯಾಚ್ನ ಕಂಪ್ಲೀಟ್ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಂತೀನಿ. ಸೊ ಅದ್ರ ಭಾಗವಾಗಿ ಏನಂದರೆ, ನಾವು ಫಸ್ಟು ಒಂದು ಬ್ಯಾಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಮರಿ ಬರೋಕ್ಕಿಂತ ಮುಂಚೆ ನೀಟಾಗಿ ಶೆಡ್ನೆಲ್ಲ ತೊಳ್ಕೋಬೇಕು. ಅದಾದಮೇಲೆ ವೈಟ್ ವಾಶ್ ಮಾಡಬೇಕು, ಸುಣ್ಣನ ನೀರಲ್ಲಿ ಕಲಿಸ್ಬಿಟ್ಟು ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಸೊ ಅದೆಲ್ಲ ಆದಮೇಲೆ ನಾವು ನೆಲ್ಲೊಟ್ಟನ್ನು ಆರ್ಡ್ರ್ ಮಾಡ್ಕೋಬೇಕು. ಸೊ ಬಂದಿರತಕ್ಕಂಥ ನೆಲ್ಲೊಟ್ಟನ್ನು ನಾವು ನೀಟಾಗಿ ಈ ಥರನೂ ಹರಡಬೇಕು. ಸೊ ಇದೆಲ್ಲ ಹರಡಿದೆಲ್ಲ ಆದಮೇಲೆ ನಾವು ಫ್ಯೂಮಿಗೇಷನ್ ಮಾಡಬೇಕು. ಫಾರ್ಮಲಿನ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಪ್ರೇ ಮಾಡಬೇಕು. ಸೊ ಅದೆಲ್ಲ ಆದಮೇಲೆ ಈ ಥರನೂ ಪೇಪರ್ನ ನಾವು ಹಾಸ್ಕೋಬೇಕು. ಪೇಪರ್ ಏನಕ್ಕೆ ಹಾಸ್ಬೇಕು ಅಂದರೆ, ಮರಿ ಫಸ್ಟ್ನೇ ದಿನ ಬಂದಮೇಲೆ ಅದ್ರ ಮೇಲ್ಗಡೆ ನೀಟಾಗಿ ಓಡಾಡೋದಕ್ಕೆ, ಫೀಡು ನೀರು ಎಲ್ಲನೂ ಈಸಿಯಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀರಿ, ಪೇಪರ್ನ ನೀಟಾಗಿ ಹಾಸ್ತೀರಿ. ಸೊ ಈ ಪೇಪರ್ ಹಾಸಿದಾದ್ಮೇಲೆ ಶೆಡ್ ನಮ್ದು ನಾವು 3 ಪಾರ್ಟಿಷನ್ ಮಾಡಿದ್ದೀವಿ. ಸೊ ಇದೆಲ್ಲ ಪಾರ್ಟಿಷನ್ಗೆ 3 ನಾವು ಎಣ್ಣೆ ಟಿನ್ನ ಯೂಸ್ ಮಾಡ್ತೀರಿ. ಅದೇನಕ್ಕಪ್ಪ ಯೂಸ್ ಮಾಡ್ತೀರಿ ಅಂದರೆ, ನಾವು ಮರಿ ಬಂದಿರೋ ಫಸ್ಟ್ನೇ ದಿನದಿಂದ 10ನೇ ದಿನದವರೆಗೂ ಬ್ರೂಡಿಂಗ್ನ ಇರಬೇಕು. ಸೊ ಬ್ರೂಡಿಂಗ್ ಅಂದರೆ ಸ್ವಲ್ಪ ಹೀಟ್ನ ನಾವು ಮರಿಗೆ ಕೊಡಬೇಕು. ಸೊ ಆ ಹೀಟ್ ಕೊಡೋ ಉದ್ದೇಶಕ್ಕೋಸ್ಕರ ಬ್ರೂಡಿಂಗ್ ಇಡ್ತೀರಿ. ಸೊ ಆ ಬ್ರೂಡಿಂಗಲ್ಲಿ ನಾವು ಕರಿನ ಯೂಸ್ ಮಾಡೋದ್ರಿಂದ ಟೋಟಲ್ 9 ಎಣ್ಣೆ ಟಿನ್ನು ನಾವು ಅದನ್ನ ಯೂಸ್ ಮಾಡ್ತೀರಿ. ಸೊ ಇದೆಲ್ಲ ರೆಡಿ ಆದಮೇಲೆ ನೆನ್ನೆ ನೈಟು ಮರಿನೂ ಬಂದಿತ್ತು. ಸೊ ಬಂದಿರೋ ಮರಿ ನೀವು ನೋಡ್ಬೋದು, ಈ ಥರನೂ ಕಾಣಿಸ್ತಾ ಇತ್ತು. ಈ ಸತಿ ಬಂದಿರೋ ಮರಿ ತುಂಬ ಚೆನ್ನಾಗಿದೆ. ಸೊ ಈ ಬ್ಯಾಚು ಕಂಪ್ಲೀಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಎಲ್ಲ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಸೊ ನಾವೇನೇನು ಮಾಡ್ತೀರಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲನೂ ನೀವು ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ.